FIR ಆದ ಕೂಡಲೇ ಏನು ರಾಜೀನಾಮೆ ಕೊಡಬೇಕಾಗಿಲ್ಲ. H.C. ಮಹದೇವಪ್ಪ ಹೇಳಿರುವಂಥ ಮಾತಿದು. CM ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ H.C. ಮಹದೇವಪ್ಪ. ದೇಶದಲ್ಲಿ ಅನೇಕ BJP ನಾಯಕರ ಮೇಲೆ FIR ದಾಖಲಾಗಿದೆ. ಜೈಲಿಗೆ ಹೋದ ತಕ್ಷಣ ರಾಜೀನಾಮೆ ನೀಡಿ ಅಂತ ಹೇಳಿಲ್ಲ. ರಾಜೀನಾಮೆ ಕೊಡಿ ಅಂತ ಏನು ನ್ಯಾಯಾಲಯ ಹೇಳಿದೆಯಾ? ಮೈಸೂರಿನಲ್ಲಿ H.C. ಮಹದೇವಪ್ಪ ವಾಗ್ದಾಳಿ ಮಾಡಿದ್ದಾರೆ. ದೇಶಾದ್ಯಂತ ನೀವು ತೆಗೆದು ನೋಡಿ, UP, ಬಿಹಾರ್, ಗುಜರಾತ್, ಆಂಧ್ರ, ಬೇರೆ ರಾಜ್ಯಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ FIR ಆಗಿದೆ. ಯು ಶುಡ್ ವೆರಿಫೈ. ಅಲ್ಲಿ MP ಗಳು ಇದ್ದಾರೆ, ಮಿನಿಸ್ಟರ್ಸು ಇದ್ದಾರೆ, MLA ಇದ್ದಾರೆ. FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ? ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್? ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ. FIR ಆದ ತಕ್ಷಣ ಜೈಲಿಗೆ ಹೋದ ತಕ್ಷಣ ನಾವು ರಾಜೀನಾಮೆ ಕೊಡು ಅಂತ ಹೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ನನ್ ಅದರ್ ದೆನ್ ಸುಪ್ರೀಂ ಕೋರ್ಟ್. ಕೇಜ್ರಿವಾಲ್ ಕೇಸಲ್ಲಿ. ಸೊ ಈ ಥರ ಇದ್ದಾಗ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ, ಲಾಸ್ಟ್ ಶುಡ್ ಟೇಕ್ ಇಟ್ ಓನ್ ಕೋರ್ಸ್. ಇನ್ನು ಬೆಳಬೆಳಗ್ಗೆಯಿಂದ ಆಗ್ತಿರುವಂಥ ರಾಜಕೀಯ ಚಟುವಟಿಕೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಬೆಳಗ್ಗೆ ಯಾರ್ಯಾರ ಜೊತೆಗೆ ಮೀಟಿಂಗ್ ಮಾಡಿದರು ಅಂತ. ಯಾಕಂದರೆ ಹೋಮ್ ಮಿನಿಸ್ಟರ್ DCM ಜೊತೆಗೆ ಸುದೀರ್ಘವಾದಂಥ ಮೀಟಿಂಗ್ ಮಾಡಿದ್ರು. ಬೆಳಬೆಳಗ್ಗೆನೇ ಇವತ್ತು DCM ಸಾಹೇಬರು ಹೋಮ್ ಮಿನಿಸ್ಟ್ರು ಮನೆಗೆ ಹೋದರು. CM ವಿರುದ್ಧ FIR ಆಗಿರುವಂಥ ಬೆನ್ನಲ್ಲೇ ಏನಾದರೂ ತಂತ್ರಗಾರಿಕೆಗಳು ಶುರುವಾಗಿದೆಯಾ? ತೆರೆಮರೆಯ ಪ್ರಯತ್ನಗಳು ಶುರುವಾಗಿದೆಯಾ? ಮೊನ್ನೆ DK ಶಿವಕುಮಾರ್ ಹೇಳಿದಂಥ ಮಾತು, ಎಲ್ಲೋ ಒಂದು ಕಡೆಗೆ ಏನಂದರೆ ಜನರ ಸೇವೆ ಮಾಡೋಕ್ಕೆ ಹೆಚ್ಚಿನ ಅವಕಾಶಗಳು ಸಿಗುವಂಥ ಲಕ್ಷಣಗಳಿವೆ, ನಿಮ್ಮ ಆಶೀರ್ವಾದ ಇರಲಿ. ಇದು ಎತ್ತಿನಹೊಳೆ ಯೋಜನೆ ನೆಪದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ನಡೆದಂಥ ಮಾಹಿತಿಗಳಿವೆ. ಹೊರಗಡೆ ಬರ್ತಿದ್ದಂಗೆ ನಿನ್ನೆ ಇಬ್ಬರು ನಾಯಕರು ಮಾತಾಡಿದ್ರು. 136 ಜನ ಶಾಸಕರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದರು. ಇಬ್ಬರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿ ಆಗ್ಬೇಕು ನಮ್ಗೆ, ಯಾವ ಅಧಿಕಾರಿನೂ ಬೇಡ. ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ. ಆಯ್ತಾ? ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನು ಒಬ್ಬನೇ, ಡಿಸಿಷನ್ ಕೊಡೋನು ಒಬ್ಬನೇ. ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ. ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದ್ರು, ಬಂದಿಂದೆ. ಅದೇನು ನಾವು ಭೇಟಿಯಾಗೋದೇನು ಹೊಸ್ದಾಗ್ತೀವಿ. ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ DCM ಇದ್ದಾರೆ. ನಾವು ಮಾತಾಡ್ಕೊಳ್ಳೋದೆ ಇನ್ಯಾರು ಮಾತಾಡ್ಕೋಬೇಕು? ಎಲ್ಲ ಆಯ್ತಪ್ಪ, ಯಾವ್ದು ಏನಾರಾಗ್ಲಿ ನಾವು ಮಾತಾಡ್ಕೊಳ್ಳೋದೆ ಯಾರು ಮಾತಾಡ್ಕೋಬೇಕು? ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ. ಅದಕ್ಕೋ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಲಿಗೆ ಮಾಡೋಕ್ಕೆ ಅಪ್ರೂವ್ ಆಗಿದೆ. ಅದನ್ನು ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದು ತಡೆದಿದ್ರು. ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ, ಟೆಕ್ನಿಕಲ್ ಕಮಿಟಿ. ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯುತ್ತವೆ. ಇದೆಲ್ಲ ಇರುತ್ತೆ. ಇದನ್ನು ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ.